ಬಗರ್ ಹುಕುಂ ಉಳುಮೆದಾರರನ್ನೇ ಮಾಲೀಕರನ್ನಾಗಿ ಮಾಡಬೇಕು. ಲಕ್ಷ್ಮೇಶ್ವರ ತಾಲೂಕಿನ ಬಗರ್ ಹುಕುಂ ಜಮೀನುಗಳಲ್ಲಿ ಉಳುಮೆ ಮಾಡುತ್ತಿರುವವರನ್ನೇ ಮಾಲೀಕರನ್ನಾಗಿ ಮಾಡಬೇಕು ಎಂದು ಬಂಜಾರ ಸಮಾಜದ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷ ರವಿಕಾಂತ ಅಂಗಡಿ ಆಗ್ರಹಿಸಿದರು. ಈ ಕುರಿತು ಅವರು ಸೋಮವಾರ ತಹಶೀಲ್ದಾರರ ಕಚೇರಿ ಎದುರು ಬಗರ್ ಹುಕುಂ ಸಾಗುವಳಿದಾರರ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈ ಜಮೀನಲ್ಲಿ ಉಳುಮೆ ಮಾಡತಕ್ಕಂತ ಎಲ್ಲ ರೈತರಿಗೆ ಸರ್ಕಾರ ಅವ್ರನ್ನ ಮಾಲಕರನ್ನಾಗಿ ಮಾಡಬೇಕು, ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು, ಅವ್ರಿಗೆ ಪಾಣಿಯನ್ನು ಕೊಡ್ಬೇಕಂತೇಳಿ ನೂರಾರು ವರ್ಷಗಳಿಂದ ಹೋರಾಟ ನಡೆದಿದೆ. ಹಿಂದೆ ನಮ್ಮ ಹಿರಿಕರು ಮಾಡ್ತಿದ್ರು, ಈಗ ನಾವು ಈ ಹೋರಾಟವನ್ನ ಮಾಡ್ಕೊಂತ ಬಂದಿದ್ದೀವಿ. ನಮಗೆ 1 ಎಕರೆ 1.5 ಎಕರೆ 2 ಎಕರೆ ಆ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಜಮೀನಿಲ್ಲ. ಅದೇ ನಮಗೆ ಆಧಾರ, ಅದೇ ನಮಗೆ ಜೀವನ. ಆ ಏನು ನೂರಾರು ವರ್ಷಗಳಿಂದ ಕಷ್ಟಪಟ್ಟು ಹೋರಾಟ ಮಾಡ್ಕೊಂಡು ಬಂದಂತ ಭೂಮಿನ ಸರ್ಕಾರ ಒಂದ್ ಕಡೆ ಹೇಳ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಂದ ಹಿಡಿದು ಎಚ್ ಕೆ ಪಾಟೀಲ್ ಸಾಹೇಬರಿಂದ ಹಿಡಿದು ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅಂತ ಅವ್ರನ್ನ ಕರೆಸಿ ಹೊಸಪೇಟೆನಲ್ಲಿ, ವಿಜಯನಗರದಲ್ಲಿ ಲಕ್ಷಾಂತರ ಜನರಿಗೆ ಭೂಮಿ ಉಳುಮೆ ಮಾಡ್ತಕ್ಕಂಥವ್ರನ್ನ ಹಿಡಿದು ಯಾರು ವಾಸವನ್ನು ಮಾಡ್ತಕ್ಕಂಥ ಜನರಿಗೆ ವಾಸದ ಹಕ್ಕುಗಳಿಲ್ಲ, ಇವ್ರಿಗೆಲ್ಲ ಹಕ್ಕು ಪತ್ರಗಳನ್ನು ಕೊಡ್ತೀವಿ ಅಂತೇಳಿ ಲಕ್ಷಕ್ಕಿಂತ ಅಧಿಕ ಪತ್ರಗಳನ್ನು ಕೊಡ್ತೀವಿ. ಇನ್ನೂ ಯಾರ್ಯಾರು ಕೊಟ್ಟಿಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಅಕ್ರಮವಾಗಿ ಹೊರಗಡೆ ಹಾಕಬಾರ್ದು, ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು ಅಂತೇಳಿ ಸರ್ಕಾರ ಒಂದ್ ಕಡೆ ಘಂಟಾ ಘೋಷಣೆ ಮಾಡ್ತಾ ಇದೆ, ಪತ್ರಿಕೆಯಲ್ಲಿ ಕೊಡ್ತಾ ಇದ್ರೆ, ಎಲ್ಲಿ ಬೇಕಾದ್ರೂ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಇಲ್ಲಿಯ ಲಕ್ಷ್ಮೇಶ್ವರ ತಹಸೀಲ್ದಾರ್ ತಲೆ ಎಲ್ಲಿದೆ ಗೊತ್ತಿಲ್ಲ. ಈ ಬಡವರು ಉಳುಮೆ ಮಾಡ್ತಕ್ಕಂಥ ಭೂಮಿಗೆ ಯಾವನೋ ಒಂದಿಬ್ರು ಕಳ್ಳರು ಬಂದು ನೀವು ಮಾಡಬೇಡ್ರಿ ಅಂತಕ್ಕಂಥ ಅರ್ಜಿ ಕೊಟ್ರೆ ಇವ್ರನ್ನ ಈ ಕೂಡಲೇ ಹೊರಗೆ ಹಾಕುವಂತ ಪ್ರಯತ್ನ ಮಾಡಿದಾರ. ಈ ತಹಸೀಲ್ದಾರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ಕೆಲಸದಿಂದ ವಜಾ ಮಾಡ್ಬೇಕಂತೇಳಿ ನಮ್ಮ ಸಂಘಟನೆ ನಾವು ಯಾರ್ದಾರ ಮನೆ ಲೂಟಿ ಮಾಡಿದೀವ, ಯಾರ್ದಾರ ಮನೆ ಆಸ್ತಿಯನ್ನು ಕಸ್ಕೊಂಡಿದೀವ, ಯಾರನ್ನಾರ ನಾವು ಉದ್ದೇಶಪೂರ್ವಕವಾಗಿ ಹೇಳಿಸ್ತಾ ಇದೀವ, ಯಾವ್ದಾರ ಸರ್ಕಾರದ ವಿರುದ್ಧ ನಾವು ವಂಚನೆ ಮಾಡ್ತಾ ಇದೀವ, ಮತ್ತೆ ನಾವು ಕಳ್ತನ ಮಾಡ್ತಾ ಇದೀವ, ದರೋಡೆ ಮಾಡ್ತಾ ಇದೀವ, ನಿಜವಾದ ಭೂಮಿಯನ್ನು ಉಳುಮೆ ಮಾಡಿ ಜನರಿಗೆ ಅನ್ನ ಆಹಾರ ಕೊಡ್ತಕ್ಕಂತ ಈ ಜನನ ನೀವು ಇವತ್ತು ಹೊರಗಡೆ ಹಾಕ್ತಿದ್ರಲ್ಲ, ನಾವು ಬಹಳ ಸೀರಿಯಸ್ ಆಗಿ ಕೂತಿದ್ದೀವಿ. ಇವತ್ತು ನೀವು ವಿಷ ಕೊಡಬೇಕು, ಇಲ್ಲ ನಾವು ಇವತ್ತು ಹಕ್ಕುಪತ್ರ ಕೊಡಬೇಕು, ಜೊತೆಗೆ ಇವು ನಾವು ವಜಾ ಮಾಡ್ಬೇಕಂತಕ್ಕಂಥ ಹೋರಾಟನ ನಾವು ನಿಜವಾಗ್ಲೂ ಇದು ನಾವು ದೊಡ್ಡ ಪ್ರಮಾಣದ ಹೋರಾಟನ ಮಾಡ್ತೀವಿ. ನಾಳೆ ಸಿದ್ದರಾಮಯ್ಯನವ್ರನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಅಲ್ಲಿ ದೊಡ್ಡ ದೊಡ್ಡ ಘಂಟಾ ಘೋಷಣೆ ಮಾಡ್ತಾ ಇದ್ರಿ, ನಮ್ಮ ಜಿಲ್ಲೆಗೆ ಬರ್ತಾ ಇದ್ರಿ, ಇಂಥ ಒಂದು ವಾತಾವರಣಕ್ಕೆ ಏನು ನೀವು ಉತ್ತರ ಕೊಡ್ತೀರಿ ಅಂತಕ್ಕಂಥದ್ದು ನಾನು ಮೂಲಕ ಪತ್ರಿಕೆ ಮೂಲಕ ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ.